ನಮಸ್ತೆ ಕನ್ನಡಿಗರೇ, ಫುಡ್ ಈಸ್ ಗೌಡ್ರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾಂಡಳ್ಳಿಯಿಂದ ಹೊಸಕರಳ್ಳಿ ಬರ್ಬೇಕಾದ್ರೆ, ಬನಶಂಕರಿಯಿಂದ ಹೊಸಕರಳ್ಳಿ ಬರ್ಬೇಕಾದ್ರೆ ಸೀತಾ ಸರ್ಕಲ್ ರೂಟು ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಕರೆಕ್ಟಾಗಿ ಮೋರ್ ಇದೆ. ಆ ಮೋರ್ ಆಪೋಸಿಟ್ಟೇ ಈ ಹೋಟ್ಲಿರೋದು. ಮತ್ತು ಅದರ ಆಪೋಸಿಟ್ ಇನ್ನೊಂದು ಅರ್ವೀಸ್ ಸರ್ವಿಸ್ ಸೆಂಟರ್ ಅಂತ ಇದೆ. ಅರ್ವೀಸ್ ಸರ್ವಿಸ್ ಸೆಂಟರು ಅದರ ಆಪೋಸಿಟೇ ಇದೆ. ಈ ಹೋಟೆಲು ಫುಟ್ಪಾತಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಈ ನಾನ್ ವೆಜ್ಜು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾವು ತಿಂದು ನಿಮಗೆ ರಿವ್ಯೂ ಕೊಡ್ತೀನಿ ಯಾವ ಥರ ಇದೆ ಅಂತ. ಯಾಕೆ ನನಗೆ ನಾನ್ ವೆಜ್ಜಲ್ಲಿ ಪಕ್ಕ ಕೊಡ್ತೀನಿ ಅಂತಂದರೆ, ನಾವು ಚಿಕ್ಕ ವಯಸ್ಸಿಂದ ನಾನ್ ವೆಜ್ ಪ್ರಿಯರು. ಸೊ ಅದಕ್ಕೋಸ್ಕರ ನಾನು ನಾನ್ ವೆಜ್ಜಲ್ಲಿ ನಿಮಗೆ ಪಕ್ಕ ರಿವ್ಯೂ ಕೊಡ್ತೀನಿ. ಸೊ ಇದೆಲ್ಲ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಕೊನೆ ತನಕ ನೋಡಿ. ನಿಮಗೆ ಇದು ಏನೇನು ಮಾಡ್ತಾರೆ, ಏನೇನು ಸಿಗುತ್ತೆ, ಇಲ್ಲೆಲ್ಲ ಯಾರ್ಯಾರು ಬರ್ತೀರಾ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಊಟಕ್ಕೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ನಾನು ಇಷ್ಟಿನ ತನಕ ನಾನು ನೋಡಿದ್ದೀನಿ. ನಾವು ಎಲ್ಲರೂ ಏರಿಯಾಗೆ ಹೋಗ್ಬೇಕಾದ್ರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡೇ ನಾವು ಫುಡ್ನ ತಿನ್ನೋದನ್ನು ಸ್ಟಾರ್ಟ್ ಮಾಡ್ತೀವಿ. ಆ ಚೆಕ್ ಮಾಡಿ ಯಾರು ಯೂಟ್ಯೂಬಲ್ಲಿ ರಿವ್ಯೂ ಕೊಟ್ಟಿರ್ತಾರೆ ಅಲ್ಲೇ ಹೋಗಿ ತಿಂತೀವಿ. ಸೊ ಅದಕ್ಕೆ ಈ ಸೀತಾ ಸರ್ಕಲ್ಲು, ಈ ಹೊಸಕರಳ್ಳಿ ಕಡೆ ಯಾರು ಹುಡುಕ್ತಾ ಇದ್ದಾರೆ ಈ ಫುಡ್ನ ನೋಡಿ ನಿಮ್ಗೆ ಹೇಳ್ತೀನಿ. ಮಟನ್ ನೋಡಿ ಹೆಂಗೆ ಸ್ಪಂಜ್ ಥರ ಇದೆ. ನಾಟಿ ಮಟನ್ ನೋಡಿ, ಬೋಟಿ ಎಷ್ಟು ತಿಕ್ಕಾಗಿದೆ, ಹೆಂಗೆ ಬೇಯಿಸಿದ್ದಾರೆ ಅಂದರೆ ಒಳ್ಳೆ ಕ್ಲೀನಾಗಿ ನೀಟ್ ಮಾಡಿದ್ದಾರೆ ಬೋಟಿನ ನೋಡಿ. ಮುದ್ದೆ ಹೆಂಗಿದೆ ನೋಡಿ, ರೌಂಡಾಗಿ ಪಕ್ಕಾ ಮುದ್ದೆ. ಮಂಡ್ಯದವ್ರು ಯಾರೋ ಇವರು ನೋಡಿ. ಪರೋಟನ ಎಷ್ಟು ರೋಸ್ಟ್ ಮಾಡಿದ್ದಾರೆ, ಎಷ್ಟು ಕ್ಲೀನಾಗಿ ರೋಸ್ಟ್ ಮಾಡಿಕೊಟ್ಟಿದ್ದಾರೆ ನೋಡಿ ಪರೋಟನ, ಪ್ಲಸ್ ಆನಿಯನ್ ನೋಡಿ. ಇವಾಗ ಪರೋಟ ಜೊತೆ ಮಟನ್ ತಿಂತಾ ಇದೀನಿ. ತುಂಬ ಚೆನ್ನಾಗಿದೆ. ಮಟನ್ ಕರ್ಗೋಯ್ತು. ನೋಡೋಣ ಬನ್ನಿ ಮುದ್ದೆ. ಏನು ಟೇಸ್ಟ್ ಇದೆ ಗೊತ್ತಾ? ನಾಟಿ ಸ್ಟೈಲು, ಮಂಡ್ಯ ಕಡೆ ಫೇಮಸ್ ಇದೆ. ಮಂಡ್ಯ ರುಚಿನೇ ಇರೋಂಗಿದೆ. ಇವ್ರು ಮಂಡ್ಯ ಕಡೆ ಇರೋನು ಅನ್ಸೋದು ಮೇಬಿ. ಒಂದು ಚೂರು ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ, ಅದು ನಮ್ಗೆ ಖುಷಿ. ಅಮೃತ ಇದ್ದಂಗೆ ಇದೆ. ನೀವು ಈ ಥರ ಟೇಸ್ಟ್ ಮಾಡಬೇಕು ಅಂದರೆ ನಾನು ಹೇಳಿದ್ದೀನಲ್ಲ ಅಡ್ರೆಸ್ಸು, ಅಲ್ಲಿಗೆ ಬನ್ನಿ. ತುಂಬ ಚೆನ್ನಾಗಿದೆ. ನಾಟಿ ಸ್ಟೈಲು ಊಟ, ಮುದ್ದೆ, ಪರೋಟ, ಬೋಟಿ, ಚಿಕನ್ನು, ಕಳ್ಳು ಎಲ್ಲ ಸಿಗುತ್ತೆ. ಮಧುವಣ್ಣರೇ, ಇಲ್ಲಿ ಬರಬೇಕು, ಊಟ ಮಾಡಬೇಕು ಅಂದ್ರು ನಮ್ಮ ಕಸ್ಟಮರ್, ನಮ್ಮ ರೀಲ್ ನೋಡ್ತಾ ಇರೋರು, ನಮ್ಮ ಚಾನಲ್ ನೋಡ್ತಾ ಇರೋರು, ಏನು ರೇಟ್ ಇದೆ, ಎಲ್ಲಿಂದ ಮಟನ್ ತಂತೀರಾ, ನಿಮ್ದು ಎಷ್ಟೊತ್ತಿಗೆ ಮುಗ್ತೀರಾ, ಏನು ರಜೆ ಇದೆ ಅದೆಲ್ಲ ಹೇಳ್ತೀರಾ? ಹೌದು ಸರ್, ಹೇಳ್ತೀನಿ. ನಮ್ದು 12 ಗಂಟೆಗೆ ಓಪನ್ ಆಗುತ್ತೆ ಎವ್ರಿ ಡೇ. ನಾವು ಏನಾದ್ರು ಊರ್ ಕಡೆ ಹೋದ್ರೆ ಮಾತ್ರ ರಜೆ ಇರುತ್ತೆ, ಬೇರೆ ದಿನ ಯಾವತ್ತೂ ನಾವು ರಜೆ ಇಲ್ಲ. ಹಂಗಾರೆ ಯಾವತ್ತು ರಜೆ ಮಾಡಲ್ಲ. ಮಾಮೂಲಿ ಮೇನ್ ಹಬ್ಬ, ಗೌರಿ ಆಗ್ಬೋದು, ಶಿವರಾತ್ರಿ ಆಗ್ಬೋದು, ಮೇನ್ ಹಬ್ಬದಲ್ಲಿ ರಜಾ ಮಾಡ್ತೀವಿ ಅಷ್ಟೇ. ನಾವು ಮಟನ್ ಐಟಮ್ ಎಲ್ಲ ಬಂದು ತಾತ್ಕೊಂಡಿನ ತಗೊಂಡ್ಬರೋದು ಫಾರ್ಮ್ ಹೌಸ್ ಇಂದ. ಮಟನ್ ಬಂದು ಹಾಫ್ 150 ಸರ್, ಫುಲ್ 300 ರೂಪಾಯಿ ಇದೆ ನಮ್ಮಲ್ಲಿ. ಬೋಟಿ ಒಂದು 80 ರೂಪಾಯಿ ಇದೆ, ಮತ್ತೆ ಚಿಕನ್ ಬಂದು 80 ರೂಪಾಯಿ ಇದೆ, ನಾಟಿ ಕೋಳಿ 80 ಇದೆ, ಮತ್ತೆ ಅಲ್ಲಿನ ತಲೆ ಮಾಂಸ 80 ಇದೆ. ಎಲ್ಲ ಸೇಮ್ 80 ರೂಪಾಯಿ. ಒಂದ್ ರೈಸ್ ಎಲ್ಲ ಬಂದ್ಬಿಟ್ಟು 50 ರೂಪಾಯಿ ಮಾಡಿದ್ವಿ. ಇವಾಗ ಸಿಲಿಂಡರ್ ಜಾಸ್ತಿ ಆದ ಕಾರಣದಿಂದ 50 ರೂಪಾಯಿ ಮಾಡಿದ್ವಿ. ಮುಂಚೆ 40 ರೂಪಾಯಿನೇ ಮಾಡ್ತಾ ಇದ್ವಿ, ಈಗ 50 ಮಾಡಿದ್ವಿ. 2 ಪರೋಟ ಇದೆ, ಪರೋಟ ಬಂದು 40 ರೂಪಾಯಿ ಪರೋಟ ಇದೆ. ಎಲ್ಲ ಬಂದು ನಾವು ಮನೇಲೆ ಅಡಿಗೆ ಮಾಡೋದು, ನಮ್ಮ ತಾಯಿಯರು ಅಡಿಗೆ ಮಾಡೋದು, ಮನೆ ಊಟ. ಯಾವುದೇ ರೀತಿಯಾದ ಭಟ್ರುಗಳಿಲ್ಲ ನಮ್ಮಲ್ಲಿ, ಎಲ್ಲ ಫ್ಯಾಮಿಲಿನೇ ಮಾಡ್ಕೊಂಡು ಹೋಗೋದು. ಫ್ಯಾಮಿಲಿನೇ ಮಾಡೋದು, ಬೇರೆ ಯಾರು ಎಕ್ಸ್ಟ್ರಾ ಯಾರು ಭಟ್ರುಗಳು ಯಾರು ಇಲ್ಲ. ಟೇಸ್ಟಿಂಗ್ ಪೌಡರ್ ಯಾವ್ದು ಯೂಸ್ ಮಾಡಲ್ಲ ಸರ್. ಮತ್ತೆ ಹೋಟ್ಲಿಗೆ ಹೆಂಗ್ ಬರಬೇಕು ಸರ್? ಹೆಂಗಿಲ್ಲ ಸರ್, ಈ ಕಡೆ 100 ಫೀಟ್ ರೋಡ್ ಇದೆ, ಮಾಮೂಲಿ ಹೊಸಕರಳ್ಳಿ ಮೇನ್ ರೋಡ್ ಇಂದ 100 ಫೀಟ್ ರೋಡ್ ಇದೆ. ಅಲ್ಲಿಂದ ನೀವೇನಾದ್ರೂ ಸೀತಾ ಸರ್ಕಲ್ ಕಡೆ ಹೋದ್ರೆ, ಸೀತಾ ಸರ್ಕಲ್ ಕಡೆಯಿಂದ ಹೊಸಕರಳ್ಳಿ ಕ್ರಾಸ್ ಅಂತ ಬರುತ್ತೆ. ಆ ಕ್ರಾಸ್ ಅಕ್ಷಯ ಬಾರ್ ಇದೆ ಕಾರ್ನರ್ ಅಲ್ಲಿ. ಅಕ್ಷಯ ಬಾರ್ ನೋಡಿ, ಅಕ್ಷಯ ಬಾರ್ ಯಾಕಂದ್ರೆ ಜನಕ್ಕೆ ಜಾಸ್ತಿ ಬಾರ್ಗಳೇ ಫೇಮಸ್. ಬಾರ್ ಇದೆ, ಬಾರ್ ಲೆಫ್ಟ್ ತಗೋತಿದ್ದಂಗೆ ರೈಟ್ ಸೈಡ್ ಗೆ ಮೋರ್ ಇದೆ. ಮೋರ್ ಆಪೋಸಿಟ್ ನಮ್ದು ಸರ್. ನಿಮ್ದು? ಹೌದು, ನಮ್ದು ಹೋಟ್ಲು ಬರುತ್ತೆ. ಅದು ನಾವು ಗಾಡಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಯಾರು ಬಂದಿರೋದು ಸರ್? ನಾವು 30 years ಇಂದ ಮಾಡ್ತಾ ಇದೀವಿ. ಇಲ್ಲಿ ಪ್ರಭಾಕರ್ಗೆ ಊಟ ಕೊಟ್ಟಿದ್ವಿ, ದುನಿಯಾ ವಿಜಯ್ ಅವರು ಊಟ ಮಾಡಿದ್ದಾರೆ, ಮತ್ತೆ ಜೈಮಾಲ್ ಅವರು ಊಟ ಮಾಡಿದ್ದಾರೆ. ಜೈಮಾಲ್ ಅವ್ರ ತಂದೆಯವ್ರು ಊಟ ಕೊಡ್ತೀವಿ ರೆಗ್ಯುಲರ್ ಆಗಿ. ಅವ್ರಿಗೆ ಜೈಮಾಲ್ ಅವ್ರ ತಂದೆಯವ್ರಿಗೆ ರೆಗ್ಯುಲರ್ ಆಗಿ 2 ಮುದ್ದೆ ಹಾಫ್ ಚಿಕನ್ ಕೊಡ್ತಾ ಇದ್ವಿ. ಇಲ್ಲಿಂದಾನೆ ತಗೊಂಡೋಗಿ ಮನೆಗೆ ಕೊಡ್ತಾ ಇದೀವಿ ನಾವು. ಅವಾಗ ಒಂದು ಪ್ರೈಸ್ ಬಂದು 3 ರೂಪಾಯಿ ರೈಸು, 10 ರೂಪಾಯಿ ಚಿಕನ್. 3 ರೂಪಾಯಿ ರೈಸ್, 10 ರೂಪಾಯಿ ಚಿಕನ್. 10 ರೂಪಾಯಿ ರೈಸ್ ಚಿಕನ್ ಬಂದು
ಆಮೇಲೆ ಹಾಫ್ ರೈಸ್ ಬಂದು 3 ರೂಪಾಯಿ ಇತ್ತು, ಫುಲ್ ರೈಸ್ 5 ರೂಪಾಯಿ ಇತ್ತು. ಅವಾಗ್ಲಿಂದ 30 ಇಯರ್ಸ್ ಇಂದ ನಮ್ಮ ತಂದೆ ಕಾಲದಿಂದಾನು ಮಾಡ್ಕೊಂಡು ಹೋಗ್ತೀನಿ. ನಮ್ಮ ತಂದೆ ಎಕ್ಸ್ಪೈರ್ಡ್ ಆದ್ಮೇಲೆ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ. 30 ವರ್ಷದಿಂದ ಇದೇ ಪ್ಲೇಸ್ ಅಲ್ಲಿ ಆಗ್ತಾ ಇದೀರಾ? 30 ಇಯರ್ಸ್ ಇಂದ. ಮುಂಚೆ ಆ ಪಾರ್ಕ್ ಇದೆ ನೋಡಿ, ಪಾರ್ಕ್ ಹತ್ರ ಆಗ್ತಾ ಇದೆ. ಪಾರ್ಕ್ ಇಂದ ಒಂದ್ ಸ್ವಲ್ಪ ಈಗ ಮುಂದೆಗಡೆ ಬಂದ. ಯಾವ ಊರವರು ಸರ್? ಮಂಡ್ಯ ಹತ್ರ ಜಿ ಮಲ್ಲಿಗೆರೆ ಅಂತ. ಜಿ ಮಲ್ಲಿಗೆರೆ ಅಂತನಾ? ಸೊ ನೋಡಿ, ನಮ್ಮ ಮಂಡ್ಯ ಸೈಡರು, ಮಂಡ್ಯ ಸೈಡ್ ಗೊತ್ತು ನಾನ್ ವೆಜ್ಗೆ ಫೇಮಸ್ಸು. ಯಾಕೆಂದ್ರೆ ಬೇರೆ ಕಡೆನೂ ಮಾಡ್ತಾರೆ. ನಾಮಂಗ್ಲ, ಮಂಡ್ಯ, ಮದ್ದೂರು ಇದೆಯಲ್ಲ, ಅದೆಲ್ಲ ಒಂಥರ ನಾನ್ ವೆಜ್ ಬಿಟ್ರೆ ಜೀವನ ಇಲ್ಲ. ಸೊ ಅವರು ಟೇಸ್ಟ್ ಅಂತೂ ಪಕ್ಕ ಕೊಟ್ಟೆ ಕೊಡ್ತಾರೆ. ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಮಟನ್ ಒಳ್ಳೆ ಕ್ರಿಸ್ಪಿ ಟೈಪ್ ಇತ್ತು. ಅದ್ರಲ್ಲಿ ಹೇಳ್ತು ಎಲ್ಲಿಂದ ಅಣ್ಣ? ತಾತ್ಗುಣಿ ಫಾರ್ಮ್ ಹೌಸ್ ಇಂದ. ತಾತ್ಗುಣಿ ಫಾರ್ಮ್ ಹೌಸ್ ಒಂದು ಐಟಮ್ ಬೋಟಿ ಆಗ್ಬೋದು, ತಲೆ ಮಾಂಸ ಆಗ್ಬೋದು, ಮಟನ್ ಆಗ್ಬೋದು, ಎಲ್ಲ ಹೊರಗಡೆ ಅಲ್ಲಿಂದಾನೆ ಬರೋದು ನಮಗೆ. ಎಲ್ಲಿಂದ ಎವ್ರಿ ಡೇ ಮಾರ್ನಿಂಗ್ 10 o'clock ಬರುತ್ತೆ. ಆಮೇಲೆ ಇನ್ನೊಂದು ವಿಶೇಷಪ್ಪ ಅಂದ್ರೆ 30 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ಏನು 1 ವರ್ಷ ಅಲ್ಲ, 30 ವರ್ಷದಿಂದ ಇಲ್ಲೇ 30 ವರ್ಷದಿಂದ ಯಾವ್ದೇ ರೀತಿಯಾದ ಭಟ್ರುಗಳಿಲ್ಲ, ಎಲ್ಲ ನಮ್ಮ ತಾಯಿಯವರೇ ಮಾಡೋದು. ನಿಮ್ ತಾಯರೇ ಮಾಡೋದು? ತಾಯರವರ? ಹೌದು, ಇವರು. ನೋಡಿ ಅಲ್ಲಿ ತಾಯಿಯವರು ಇದಾರೆ, ತಾಯರೇ ಮಾಡೋದು. ಸೊ ನೋಡಿ, ಮನೆ ಊಟ ಅಂತ ಹೇಳ್ಬೋದು. ಪಕ್ಕ ಫ್ಯಾಮಿಲಿ ಮಾಡೋ ಊಟ, ಯಾರೇ ಭಟ್ರು ಇಲ್ಲ ಗಿಟ್ರು ಇಲ್ಲ, ಮನೆಯಲ್ಲಿ ಮಾಡೋ ಊಟ ಮಾಡಬೇಕು ಅಂದ್ರೆ ಅಡ್ರೆಸ್ ಹೇಳಿದಾರೆ. ಅಡ್ರೆಸ್ ಇಲ್ಲೇ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಲೊಕೇಶನ್ ಹಾಕಿರ್ತೀನಿ. ಬಂದು ಊಟ ಮಾಡಿ, ನೀವು ಟೆಸ್ಟ್ನ ಕಮೆಂಟ್ಸ್ ಮಾಡಿ.